ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಾಯಂಕಾಲ ಟೈಮಲ್ಲಿ ಹೊರಗಡೆ ಹೋಗೋಣ ಅಂಥೇಳಿ ಯಜಮಾನ್ರು ನಾನು ಹೊರಗಡೆ ಹೋಗ್ತಾ ಇದ್ವಿ. ಇವತ್ತು 26ನೇ ತಾರೀಕು, ನೆನ್ನೆನೇ ಕ್ರಿಸ್ಮಸ್ ಆಯಿತು. ಅದಕ್ಕೆ ಇವತ್ತು ಮಾಲ್ಗೆ ಹೋಗೋಣ ಅಂಥೇಳಿ ಮಾಲ್ಗೆ ಹೋಗ್ತಾ ಇದ್ವಿ. ಯಾವ ಮಾಲು ಯಾಕೆ ಹೋಗ್ತಾ ಇದ್ವಿ ಅಂತ ಅದು ಕೂಡ ಶೇರ್ ಮಾಡ್ತೀನಿ. ಇವಾಗ ದಾರಿನಲ್ಲಿ ಹೋಗ್ಬೇಕಾದ್ರೆ ಇಲ್ಲೆಲ್ಲ ಫ್ರೂಟ್ಸ್ದು ಗಾಡಿಗಳು ನಿಂತಿದ್ದು ನೋಡಿ ಲೈನ್ಗೆ. ಇದು ನಮ್ಮ ಏರಿಯಾದಲ್ಲೇ ಈ ಥರ ಪ್ರತಿ ದಿವಸ ಬೆಳಗ್ಗೆಯಿಂದ ನೈಟ್ವರೆಗೂ ಹೋಲ್ಸೇಲಲ್ಲಿ ಇಲ್ಲಿ ಫ್ರೂಟ್ಸ್ನೆಲ್ಲ ಸೇಲ್ ಮಾಡ್ತಾರೆ. ಪ್ರತಿಯೊಂದು ಫ್ರೂಟ್ಸ್ನೂ ಸಿಗುತ್ತೆ ಇಲ್ಲಿ. ಹೋಲ್ಸೇಲಲ್ಲಿ ತುಂಬ ಕಮ್ಮಿ ರೇಟಲ್ಲೇ ಸಿಗುತ್ತೆ. ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ತೊಗೊಂಡೆ. ಇವಾಗ ನಾವು ಹೋಗ್ತಾ ಇರೋದು ಫಿನಿಕ್ಸ್ ಮಾಲ್ಗೆ ಹೋಗ್ತಾ ಇದ್ದೀವಿ ಸಿನಿಮಾ ನೋಡೋಣ ಅಂಥೇಳಿ. 7 ಗಂಟೆಗೆ ಸಿನಿಮಾ ಇರೋದು. ಇವಾಗ ಟೈಮ್ ಬಂದು 6:30 ಆಗಿದೆ. ಅದಕ್ಕೆ ಬೇಗ ಹೋಗೋಣ ಅಂಥೇಳಿ ನಮ್ಮ ಯಜಮಾನ್ರು ಬೇಗನೆ ಕರ್ಕೊಂಡು ಬಂದರು. ಇನ್ನೊಂದು 7 ಗಂಟೆಗೆ 10 ನಿಮಿಷ ಅಷ್ಟೇ ಕಮ್ಮಿ ಇತ್ತು. ಅಷ್ಟರಲ್ಲಿ ನಾವು ಬಂದ್ವಿ, ನಮ್ಮ ಗಾಡಿನೆಲ್ಲ ಪಾರ್ಕ್ ಮಾಡಿದ್ವಿ. ಇವಾಗ ನಾವು ಬಂದಿರೋದು ಫಿನಿಕ್ಸ್ ಮಾರ್ಕೆಟ್ ಸಿಟಿ ನೋಡ್ರಿ. ಇದೇ ಮಾಲ್ಗೆ ಬಂದ್ವಿ. ಮುಂಚೆ ನಾವು ಇದೇ ಏರಿಯಾದಲ್ಲಿ ಒಂದು 10 ವರ್ಷ ಇದ್ವಿ. ಇವಾಗ ಬೇರೆ ಕಡೆ ಶಿಫ್ಟ್ ಆಗಿದ್ದೀವಿ, ಸ್ವಲ್ಪನೇ ದೂರ ಅಷ್ಟೇ. ಇವಾಗ ಟಿಕೆಟ್ ತೊಗೊಳ್ಳೋಣ, ಟೈಮ್ ಆಯಿತು ಅಂಥೇಳಿ ನಾವು ಬೇಗನೆ ಟಿಕೆಟ್ ಕೌಂಟ್ರ್ ಹತ್ರ ಹೋಗ್ತಾ ಇದ್ವಿ. ಪಿ ವಿ ಆರಲ್ಲಿ ಸಿನಿಮಾ ಇರೋದು, ಅದಕ್ಕೆ ಪಿ ವಿ ಆರಲ್ಲಿ ಟಿಕೆಟ್ ತೊಗೊಳಕ್ಕೆ ಅಂತೇಳಿ ಬಂದ್ವಿ. ಅಲ್ಲಿ ಕ್ರಿಸ್ಮಸ್ ಟ್ರೀ ಎಲ್ಲನೂ ಇತ್ತು, ಎಲ್ಲರೂ ಫೋಟೋನೆಲ್ಲ ತೊಗೊಳ್ತಾ ಇದ್ದರು. ನಮ್ಮ ಯಜಮಾನ್ರು ಟೈಮ್ ಆಗಿದೆ ಆಮೇಲೆ ಬರೋಣ ಅಂತಂದರು. ಸರಿ ಅಂತೇಳಿ ನಾವು ಇವಾಗ ಪಿ ವಿ ಆರಿಗೆ ಬಂದು ನಾವು ಇಲ್ಲಿ ಟಿಕೆಟ್ನ ತೊಗೊಂಡ್ವಿ. ಅದೇ 45 ಸಿನಿಮಾ ನೋಡೋಣ ಅಂಥೇಳಿ. ಇದರಲ್ಲಿ ಉಪೇಂದ್ರ ಮತ್ತು ಶಿವರಾಜ್ ಕುಮಾರು, ರಾಜ್ ಬಿ ಶೆಟ್ಟಿ 3 ಜನ ಇದ್ದಾರೆ. ಇವಾಗ ಟಿಕೆಟ್ನೆಲ್ಲ ತೊಗೊಂಡು ನಮ್ಮದು ಒಂದು ಸಿನಿಮಾ ಬಂದು 2nd ಫ್ಲೋರಲ್ಲಿತ್ತು. ಅದಕ್ಕೆ ಲಿಫ್ಟಲ್ಲಿ 2nd ಫ್ಲೋರ್ಗೆ ಬಂದ್ವಿ. ಇನ್ನೂ ಕ್ಲೀನಿಂಗ್ ಮಾಡ್ತಾಯಿದ್ರು, ಒಳಗಡೆ ಯಾರನ್ನೂ ಬಿಟ್ಟಿರಲಿಲ್ಲ. ನಾವು ಹೋದ್ಮೇಲೆ ಒಂದು 2 ಮಿನಿಟ್ಸ್ಗೇನೋ ಬಿಟ್ಟರು. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗಬೇಕಾದ್ರೆ ಇನ್ನೂ ಯಾರೂ ಜನನೇ ಬಂದಿರಲಿಲ್ಲ. ನಾವು ಅಂದ್ಕೊಂಡ್ವಿ ಯಾರೂ ಜನನೇ ಇಲ್ವಲ್ಲ ಅಂತಂದು. ನಾವಿಬ್ಬರು ಮತ್ತು ಇನ್ನಿಬ್ಬರು 4 ಜನ ಇದ್ವಿ ನಾವು ಹೋದಾಗ. ಆಲ್ರೆಡಿ 7 ಗಂಟೆನೂ ಆಗಿತ್ತು. ಇನ್ನೂ ಯಾರೂ ಜನನೇ ಬಂದಿಲ್ಲಲ್ಲ ಅಂತ ನಮ್ಮ ಯಜಮಾನ್ರಿಗೆ ಕೇಳ್ತಾ ಇದ್ದೆ. ಇನ್ನೂ ಬರ್ತಾರೆ ಇರು, ಇನ್ನೂ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂದರು. 7 ಗಂಟೆ ಆಯ್ತಲ್ಲ ಅಂದೆ. ಇಲ್ಲ, ಅವ್ರು ಕೊಡೋ ಟೈಮಿಂಗ್ಸು 7 ಗಂಟೆ ಅಂತೇಳಿ, ಆದರೆ ಒಂದು ಸ್ವಲ್ಪ 10-15 ನಿಮಿಷ ಲೇಟ್ ಆಗುತ್ತೆ ಅಂತಂದರು. ಸರಿ ಅಂತೇಳಿ ಸುಮ್ಮನೆ ಕೂತ್ಕೊಂಡಿದ್ದೆ. ಆಮೇಲೆ 7 ಗಂಟೆ ಒಂದು 15 ನಿಮಿಷಕ್ಕೇನೋ ಸಿನಿಮಾ ಸ್ಟಾರ್ಟ್ ಆಯಿತು. ಅವಾಗ ನೋಡಿ ಎಲ್ಲ ಜನನೂ ಬಂದುಬಿಟ್ರು. ಫುಲ್ ಹೌಸ್ಫುಲ್ ಆಗಿಬಿಡ್ತು ಥಿಯೇಟರೇ. ನಾನು ಅಯ್ಯೋ ಯಾರೂ ಬಂದಿರಲಿಲ್ಲ ಅಂದ್ಕೊಂಡೆ, ನೋಡಿದ್ರೆ ಹೌಸ್ಫುಲ್ ಆಗಿತ್ತು. ಸಿನಿಮಾನೂ ಸ್ಟಾರ್ಟ್ ಆಯಿತು. ಸಿನಿಮಾ ಕೂಡ ನೋಡ್ತಾ ಇದ್ವಿ. ಸಿನಿಮಾ ಹೆಂಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ರಾಜ್ ಬಿ ಶೆಟ್ಟಿ ಅವ್ರದ್ದು ಸ್ವಲ್ಪ ಕಾಮಿಡಿ ಆಗಿತ್ತು, ಮತ್ತು ಹಾಡು ಅದು ಏನೂ ಇರಲಿಲ್ಲ. ಸ್ವಲ್ಪ ಫೈಟಿಂಗ್ ಇತ್ತು. ಮತ್ತು ಇದು ಗರುಡ ಪುರಾಣದ್ದು ನಾವು ಸತ್ತ ಮೇಲೆ ಏನಾಗ್ತೀವಿ ಅನ್ನೋದು ಒಂದು ಸ್ಟೋರಿ ಇತ್ತು. ತುಂಬಾ ಇಷ್ಟ ಆಯಿತು. ಕೆಲವೊಂದು ಜನಕ್ಕೆ ಈ ಸಿನಿಮಾ ಇಷ್ಟ ಆಗಿಲ್ಲ, ಕೆಲವೊಂದು ಜನಕ್ಕೆ ಇಷ್ಟ ಆಗಿದೆ, ಅವರವರ ಅಭಿಪ್ರಾಯ. ಬಟ್ ನಾನು ಪರ್ಸ್ನಲಿ ಅಂದರೆ ನನಗೆ ಇಷ್ಟ ಆಯಿತು ಈ ಒಂದು ಸಿನಿಮಾ. ಇದೇ ರೀತಿ ಹಾರ ಹಾಕಿಲ್ಲ ಅಂದ್ರೆ ನನ್ನ ಹೆಸರು ನಲವತ್ತೈದು ದಿನ ಪಾಪ ಪುಣ್ಯಗಳ ಪ್ರತಿ ದಾರಿಯನ್ನು ಹಂತವಾಗಿ ದಾಟಿಸಿ, ಸಾವು ನೋವುಗಳ ನರಕ ಲೋಕವನ್ನು ಪರಿಚಯಿಸಿ, ನಂತರ ನನ್ನ ಮುಂದೆ ತಂದು ನಿಲ್ಲಿಸಿ. ಫ್ರೆಂಡ್ಸ್ ನೋಡ್ರಿ, ಇಷ್ಟೊತ್ತು ಸಿನಿಮಾ ನೋಡ್ಕೊಂಡು ಬಂದೆ. ಸಿನಿಮಾ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ಯಾರ್ಯಾರಿಗೆ ಹೆಂಗೆ ಅನ್ನಿಸ್ತು ಗೊತ್ತಿಲ್ಲ. ಇದರಲ್ಲಿ ನಾವು ಮೊಬೈಲ್ ಫೋನ್ ಯೂಸ್ ಮಾಡಿಕೊಂಡು ಗಾಡಿ ಓಡಿಸ್ಬಾರ್ದು, ಹೆಲ್ಮೆಟ್ ಇಲ್ಲದೇ ಗಾಡಿ ಓಡಿಸ್ಬಾರ್ದು ಅನ್ನೋದು ಲಾಸ್ಟಲ್ಲಿ ತೋರಿಸಿದ್ದಾರೆ. ಮತ್ತು ಗರುಡ ಪುರಾಣದ್ದು ಸ್ವಲ್ಪ ತೋರಿಸಿದ್ದಾರೆ. ಸೀನ್ ಎಲ್ಲನೂ ತುಂಬಾ ಚೆನ್ನಾಗಿದೆ. ಸಿನಿಮಾ ಅಂತೂ ತುಂಬಾ ಇಷ್ಟ ಆಯಿತು. ಇವಾಗ ನಾವು ಹೊರಗಡೆ ಹೋಗೋಣ ಅಂಥೇಳಿ ಸಿನಿಮಾ ಬಿಟ್ಟ ಮೇಲೆ ಇವಾಗ ಹೊರಗಡೆ ಬಂದಾದಮೇಲೆ ಸ್ವಲ್ಪ ಮಾಲ್ ಸುತ್ತಾಡೋಣ ಅಂಥೇಳಿ, ಇವಾಗ ಇನ್ನೂ ಟೈಮು 9:30 ಆಗಿದೆ. ಸ್ವಲ್ಪ ಮಾಲ್ ಸುತ್ತಾಡೋಣ ಅಂತ ಇವಾಗ ಮಾಲೆಲ್ಲ ಸುತ್ತಾಡ್ತಾ ಇದ್ವಿ. ಇಲ್ಲಿ ಫಸ್ಟು ನಾವು 2nd ಫ್ಲೋರಲ್ಲಿ ಬರೋದೇ ಇದು ಒಂದು ಗೇಮು. ಎಲ್ಲ ಮಕ್ಕಳು ಇಲ್ಲಿ ದೊಡ್ಡವರು ಚಿಕ್ಕವರು ಎಲ್ಲರೂ ಗೇಮ್ ಆಡ್ತಾಯಿದ್ರು. ನಾವು ಇಲ್ಲಿ ಯಾವ್ಯಾವ ಗೇಮ್ ಇದೆ ಅಂತೇಳಿ ಸುಮ್ಮನೆ ನೋಡ್ತಾ ಇದ್ವಿ ಅಷ್ಟೇ. ನಾವೇನು ಯಾವ ಗೇಮು ಆಡೋಕ್ಕಂತ ಹೋಗಿರಲಿಲ್ಲ, ಸುಮ್ಮನೆ ನೋಡೋಕ್ಕಂತ ಹೋಗಿದ್ವಿ. ಎಲ್ಲರೂ ಇಲ್ಲಿ ಗೇಮ್ಸ್ನೆಲ್ಲನೂ ಆಡ್ತಾಯಿದ್ರು.
ನೋಡಿ ನಗ್ಲಕತ್ತೊಳಕ್ಕೆ. ಫ್ರೆಂಡ್ಸ್, ಇವಾಗ ಮಾಲ್ ಒಳಗಡೆ ಹೇಗಿದೆ ಅಂತೇಳಿ ತೋರಿಸಿದೆ. ಇವಾಗ ಹೊರಗಡೆ ಬಂದ್ವಿ. ಹೊರಗಡೆ ಇವಾಗ ಕ್ರಿಸ್ಮಸ್ಗೆ ಎಲ್ಲ ಡೆಕೋರೇಟಿವ್ ಮಾಡಿದ್ದಾರೆ. ಯಾವ ಥರ ಮಾಡಿದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಬಂದು ಕ್ರಿಸ್ಮಸ್ ಟ್ರೀನ ಇಟ್ಟಿದ್ದಾರೆ. ಫುಲ್ಲು ನೋಡಿ ಲೈಟಿಂಗ್ಸಲ್ಲಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ಪ್ರತಿಯೊಂದು ಮಾಲಲ್ಲೂ ಈ ಥರ ಒಂದು ಫೆಸ್ಟಿವಲ್, ಯಾವುದೇ ಒಂದು ಫೆಸ್ಟಿವಲ್ ಇರಲಿ, ಒಂದು ಡೆಕೋರೇಷನ್ ಮಾಡಿರ್ತಾರೆ. ನೋಡೋಕೆ ಒಂಥರ ಚೆನ್ನಾಗಿ ಅಂತ ಅನಿಸುತ್ತೆ. ತುಂಬ ಜನ ಅದನ್ನು ನೋಡೋಕ್ಕಂತಲೇ ಬರ್ತಾರೆ. ನಾವು ಅದನ್ನೆಲ್ಲನೂ ನೋಡಿಕೊಂಡು ಸ್ವಲ್ಪ ಫೋಟೋನೆಲ್ಲ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ವಿ. ಟೈಮು 10:30 ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ನಮ್ಮ ಯಜಮಾನ್ರು ಮನೆಗೆ ಹೋಗಿ ಇನ್ನು ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತೆ, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂದರು. ಸರಿ ಅಂತೇಳಿ ನಾವು ಊಟನೆಲ್ಲ ಆರ್ಡ್ರ್ ಮಾಡಿದ್ವಿ. ಇದು ಇವಾಗ ಹೊಸದಾಗಿ ಒಂದು ಓಪನ್ ಆಗಿದೆ ಈ ಒಂದು ಹೋಟೆಲ್ಲು. ಅದಕ್ಕೆ ಟೇಸ್ಟ್ ಯಾವ ಥರ ಇರುತ್ತೆ ನೋಡೋಣ, ಒಂದು ಸತಿ ಟ್ರೈ ಮಾಡೋಣ ಅಂತೇಳಿ ಇವಾಗ ನೈಟು ಊಟ ಮಾಡೋಣ ಅಂತೇಳಿ ಇವಾಗ ಊಟಕ್ಕೆ ನಾನು ರೋಟಿ ಕರಿನ ತೊಗೊಂಡಿದ್ದೆ. ಹಾಗೆ ನಮ್ಮ ಯಜಮಾನ್ರು ಫ್ರೈಡ್ ರೈಸ್ ಏನೋ ತೊಗೊಂಡಿದ್ರು. ಊಟ ಅಂತೂ ತುಂಬಾ ರುಚಿಯಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಫಸ್ಟ್ ಟೈಮು ಈ ಒಂದು ಹೋಟೆಲಲ್ಲಿ ಟೇಸ್ಟ್ ಮಾಡಿದ್ವಿ. ತುಂಬ ರುಚಿ ಅಂತ ಅನ್ನಿಸ್ತು. ಈ ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಥರ ಇತ್ತು ನೋಡ್ರಿ ನನ್ನ ಇವತ್ತಿನ ಲಾಗು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಇಲ್ಲೇನು ಕಾಣಿಸ್ತಾ ಇದೆ ನೋಡಿ, ಉಡುಪಿ ಸ್ವಾದ್ ವೆಜ್ ಅಂತೇಳಿ, ಈ ಹೋಟೆಲಲ್ಲೇ ನಾವು ಊಟನ ಮಾಡಿರೋದು. ಪ್ಲೇಸು ಅಷ್ಟೇ, ಗಾಡಿ ನಿಲ್ಸೋಕ್ಕೆ ತುಂಬ ವಿಶಾಲವಾದಂಥ ಜಾಗನೂ ಇದೆ. ಗಾಳಿ ಬೆಳಕು ಅಷ್ಟೇ ತುಂಬಾ ಚೆನ್ನಾಗಿದೆ. ಇವಾಗ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ ನೋಡಿರಿ. ಈ ಥರ ಇತ್ತು ನನ್ನ ಇವತ್ತಿನ ಲಾಗು. ಮತ್ತು ನಾಳೆ ಹೊಸ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್.